ಥ್ಯಾಂಕ್ ಯು. ಚುನಾವಣಾ ಪ್ರಚಾರ ಇನ್ನೂ ನಾ ಶುರು ಮಾಡಿಲ್ಲ, ಹಬ್ಬ ಆದ್ಮೇಲೆ ಶುರು ಮಾಡ್ತೀನಿ. ಅಮಿತ್ ಶಾ ಅವರು ರೋಡ್ ಶೋ ಮಾಡೋಗಿದೆ. 5 ಲಕ್ಷದ ಅಂತರದಿಂದ ಅವರು ಗೆಲ್ಲುತ್ತಾರೆ ಅಂತೇಳಿ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ. ಸೊ ಈ ಹೇಳಿಕೆಗೆ ಏನು ಹೇಳ್ತೀವಿ? ಯಾವ ಕಾನ್ಫಿಡೆಂಟ್ ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹಂಗೆ ಹೇಳಿದ್ದಾರೆ. ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಬೇರೆ ಆಗಿದೆ ಅನ್ನೋದು ಅವ್ರಿನ್ನ ಅರ್ಥ ಮಾಡ್ಕೋಬೇಕು. ಅಲ್ಲ ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ಟಾರ್ಗೆಟ್ ಮಾಡಿಕೊಂಡು ಚನ್ನಪಟ್ಟಣದಿಂದ ಆರಂಭ ಮಾಡ್ತಾ ಇರುವಂಥದ್ದು. ಅವ್ರನ್ನ ಕೇಳಬೇಕು ನೀವು, ಯಾವ ರೀತಿ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡ್ರಿ ಅಂತೇಳಿ. ನನಗಿರೋದು ಈ ಬಾರಿಯ ಚುನಾವಣೆ ಕರ್ನಾಟಕ ವರ್ಸಸ್ ಕೇಂದ್ರ ಅಂತ ಆಗ್ತಾ ಇದೆ. ಥ್ಯಾಂಕ್ ಯು. ಚುನಾವಣಾ ಪ್ರಚಾರ ಇನ್ನೂ ನಾ ಶುರು ಮಾಡಿಲ್ಲ, ಹಬ್ಬ ಆದ್ಮೇಲೆ ಶುರು ಮಾಡ್ತೀನಿ. ಅಮಿತ್ ಶಾ ಅವರು ರೋಡ್ ಶೋ ಮಾಡೋಗಿದೆ. 5 ಲಕ್ಷದ ಅಂತರದಿಂದ ಅವರು ಗೆಲ್ಲುತ್ತಾರೆ ಅಂತೇಳಿ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ. ಸೊ ಈ ಹೇಳಿಕೆಗೆ ಏನು ಹೇಳ್ತೀವಿ? ಯಾವ ಕಾನ್ಫಿಡೆಂಟ್ ಅವರಿಗೆ ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಅವರಿಗೆ ಗೊತ್ತಿಲ್ಲ, ಅದಕ್ಕಾಗಿ ಹಂಗೆ ಹೇಳಿದ್ದಾರೆ. ಕರ್ನಾಟಕದ ಕನ್ನಡಿಗರ ನಾಡಿ ಮಿಡಿತ ಬೇರೆ ಆಗಿದೆ ಅನ್ನೋದು ಅವ್ರಿನ್ನ ಅರ್ಥ ಮಾಡ್ಕೋಬೇಕು. ಅಲ್ಲ ಸರ್, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರನೇ ಟಾರ್ಗೆಟ್ ಮಾಡಿಕೊಂಡು ಚನ್ನಪಟ್ಟಣದಿಂದ ಆರಂಭ ಮಾಡ್ತಾ ಇರುವಂಥದ್ದು. ಅವ್ರನ್ನ ಕೇಳಬೇಕು ನೀವು, ಯಾವ ರೀತಿ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಏನು ಮಾಡ್ಕೊಂಡ್ರಿ ಅಂತೇಳಿ. ನನಗಿರೋದು ಈ ಬಾರಿಯ ಚುನಾವಣೆ ಕರ್ನಾಟಕ ವರ್ಸಸ್ ಕೇಂದ್ರ ಅಂತ ಆಗ್ತಾ ಇದೆ.